ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಯಾವುದೇ ರೀತಿಯಾಗಿ ಎವಿಕ್ಟ್ ಇರಲಿಲ್ಲ. ಅಂದರೆ ಒಂದು ಸೀಕ್ರೆಟ್ ಆಗಿದ್ದಂಥ ಟಾಸ್ಕು, ಸೀಕ್ರೆಟ್ ರೂಮಲ್ಲಿ ಈಗ ರಕ್ಷಿತಾ ಮತ್ತು ಧ್ರುವಂತ್ ಇರುವಂಥದ್ದು. ಸೊ ಇದರಲ್ಲಿ ಕೆಲವು ಜನರಿಗೆ ತುಂಬ ಖುಷಿ ಕೂಡ ಆಗಿದೆ, ಕೆಲವು ಜನರಿಗೆ ತುಂಬ ಕಷ್ಟ ಕೂಡ ಆಗಿದೆ. ಯಾಕೆ ಅಂತಂದರೆ ವಿಶೇಷವಾಗಿ ಈ ಧ್ರುವಂತ್ ವಿಷಯವನ್ನು ಬಿಟ್ಟು ಬಿಡೋಣ. ಯಾಕೆಂತಂದರೆ ಧ್ರುವಂತ್ ಹೋಗಬೇಕಾದಂಥ ಸಂದರ್ಭದಲ್ಲಿ ಯಾರೂ ಕೂಡ ಕಣ್ಣೀರು ಹಾಕೋದಾಗಲಿ, ಅಯ್ಯೋ ಪಾಪ ಅನ್ನೋದಾಗಲಿ, ಈ ರೀತಿಯಾದಂಥ ಒಪಿನಿಯನ್ ಅಂತೂ ಯಾರಿಂದನೂ ಬರ್ತಾ ಇರಲಿಲ್ಲ. ಅದನ್ನು ಹೊರತುಪಡಿಸಿ ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ತುಂಬ ಮನಸಾರೆ ದುಃಖವನ್ನು ಪಟ್ಟಿರ್ತಕ್ಕಂಥದ್ದು ಎಲ್ಲರ ಕಣ್ಣಿಗೂ ಕಾಣುವಂಥದ್ದು. ಸೊ ರಕ್ಷಿತಾ ಹೊರಗಡೆ ಹೋದ್ಮೇಲೆ ಗಿಲ್ಲಿ ಆಗಿರ್ಬೋದು, ಮಾಳು ಆಗಿರ್ಬೋದು, ರಘು ಸರ್ ಆಗಿರಬಹುದು, ಅದೇ ರೀತಿ ರಜತ್ ಕೂಡ ಈಗ ಮೊನ್ನೆ ಬಂದಿರುವಂಥ ರಜತ್ಗೆ ಅಷ್ಟೊಂದು ಬೇಜಾರಾಗಿದೆ ಅಂದರೆ ಅಲ್ಲಿರುವಂಥ ಕೆಲವೊಂದಿಷ್ಟು ಜನರನ್ನು ಅರ್ಥ ಮಾಡ್ಕೋಬೇಕು, ಎಷ್ಟು ಅವ್ರಿಗೆಲ್ಲ ಬೇಜಾರಾಗಿರುತ್ತೆ ಅಂತ. ಸೊ ರಿಯಲಾಗಿ ಈ ವ್ಯಕ್ತಿ ಅಥವಾ ಈ ರಕ್ಷಿತಾ ಹೊರಗಡೆ ಬರಬೇಕಾದಂಥ ಸಂದರ್ಭದಲ್ಲಿ ಮಾಳು ಕಣ್ಣೀರನ್ನು ಹಾಕೋದನ್ನು ನೋಡಿ ನನಗೂ ಒಂದು ಕ್ಷಣ ಕಣ್ಣೀರು ಬಂದುಬಿಡುತ್ತೆ. ಎಷ್ಟು ಇವರ ಒಂದು ಬಾಂಡಿಂಗ್ ಇಷ್ಟೊಂದು ಅದ್ಭುತವಾಗಿದೆಯಾ, ಮಾಳು ಅಷ್ಟೊಂದು ಅವಳನ್ನು ಹಚ್ಕೊಂಡ್ಬಿಟ್ಟಿದ್ದಾನ. ಸೊ ಅವಳು ಕೂಡ ಅಷ್ಟೇ ಹೊರಗಡೆ ಹೋಗ್ಬೇಕಾದ್ರೆ ನಾನು ವಾಪಸ್ ಬರೋದಿಲ್ಲ. ಸೊ ಅವಳಿಗೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಅಲ್ಲಿ ಯಾಕೋ ಮನಸ್ಸೇ ಇರ್ತಿರಲಿಲ್ಲ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಂಟಿನ್ಯೂ ಆಗಿ ಇರಬೇಕನ್ನೋ ಮನಸ್ಥಿತಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇವರೆಲ್ಲರನ್ನೂ ಬಿಟ್ಟು ಹೋಗಬೇಕಲ್ಲ ಅನ್ನೋ ಬೇಜಾರಲ್ಲಂತೂ ರಕ್ಷಿತಾ ಇದ್ದದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಸೊ ಒಂದು ಸೀಕ್ರೆಟ್ ಟಾಸ್ಕ್ ಅನ್ನೋದು ಯಾವ ರೀತಿಯಾಗಿರುತ್ತೆ ನೋಡಿ. ಸೊ ಅವಳು ಸೀಕ್ರೆಟ್ ರೂಮಲ್ಲಿ ಇದ್ದಾಳೆ ಅಂತ ಒಳಗಡೆ ಇರುವಂಥವ್ರಿಗೆ ಗೊತ್ತಿರಲ್ಲ. ಈಗಾಗಲೇ ರಕ್ಷಿತಾಗೆ ಗೊತ್ತಾಗಿರುತ್ತೆ. ಇನ್ನೇನು ಇವತ್ತು ನಾಳೆ ಮತ್ತು ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಬಿಡುವಂಥ ಕೆಲಸ ಆಗುತ್ತೆ. ಸೊ ಇದೆಲ್ಲವೂ ಕೂಡ ನೋಡಿದ್ರೆ ಒಂದು ಕ್ಷಣ ಬೇಜಾರಾಗುತ್ತೆ. ವಿಶೇಷವಾಗಿ ಮಾಳು ಅವರು ಕಣ್ಣೀರು ಹಾಕಿರುವಂಥದ್ದಾಗಿರ್ಬೋದು, ರಘು ಸರ್ ಹೇಳಿರತಕ್ಕಂಥ ನಮಗೋಸ್ಕರ ಒಂದೇ ಜೀವ ಇತ್ತು, ಆ ಜೀವನ ಹೋಯ್ತಲ್ಲ ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ನೋವು ಲಾಸ್ಟ್ ಟೈಮು ಅಂದರೆ ಮಲ್ಲಮ್ಮ ಅವರು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಸ್ಪರ್ಧಿಗಳಿಗೆ ಆಗಿತ್ತು. ಆದರೆ ಈ ಸಾರಿ ಅದಕ್ಕಿಂತ ಹೆಚ್ಚಾಗಿ ಬೇಜಾರು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ರಕ್ಷಿತಾಗೋಸ್ಕರ ಅಶ್ವಿನಿ ಗೌಡ ಕಣ್ಣೀರು ಹಾಕಿರುವಂಥದ್ದು. ಸೊ ಇಂಥದ್ದೆಲ್ಲವನ್ನು ಗಮನಿಸಿದರೆ ನಿಜಕ್ಕೂ ಬೇಜಾರಾಗುತ್ತೆ. ನಾವೆಲ್ಲ ಅಂದ್ಕೊಳ್ತೀವಿ ಈಗ ಕಿತ್ತಾಡ್ತಾರೆ, ಈ ಕಿತ್ತಾಡ್ತಾರೆ ಅಂತ. ಯಾಕೆಂತಂದರೆ ಅಲ್ಲಿ ಕಿತ್ತಾಡೋಕ್ಕೆ ಇರೋದು ಅಷ್ಟೇ ಜನ, ಪ್ರೀತಿ ಮಾಡೋಕ್ಕೂ ಅವರಷ್ಟೇ ಜನ. ಅವ್ರಗಳ ಮಧ್ಯೆ ಏನೇನೆಲ್ಲ ಆಗುತ್ತೋ ಅದೆಲ್ಲವೂ ಕೂಡ ನೆನಪಾಗಿ ಶಾಶ್ವತವಾಗಿ ಉಳ್ಕೊಳ್ತಾ ಇರುತ್ತೆ. ಸೊ ಅದನ್ನು ಮರೆಯೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾದಂಥ ಒಂದು ಟಾಸ್ಕ್ ಇರುವಂಥದ್ದು. ಈ ಟಾಸ್ಕಿಗೆ ಏನು ಮಾಡೋದಕ್ಕಾಗಲ್ಲ, ಅದೊಂದು ಸೀಕ್ರೆಟ್ ಟಾಸ್ಕ್ ಕೂಡ ಆಗಿರುವಂಥದ್ದು. ಸೊ ಈ ಕುರಿತಾಗಿ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.